ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತು ಮಳೆ ಅಲರ್ಟ್ ಘೋಷಣೆಯಾಗಿದೆ. ಉಡುಪಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ. ಅಂಗನವಾಡಿ, ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ರಜೆಯನ್ನು ಘೋಷಿಸಿ ಡಿಸಿ ಸ್ವರೂಪ ಟೀಕೆ ಆದೇಶಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಮುಂಜಾನೆಯಿಂದಲೇ ಆರಂಭ ಆದ ಮಳೆ ರಾತ್ರಿಯವರೆಗೂ ಸುರಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಭಾರೀ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಈ ಹಿನ್ನೆಲೆ ಇವತ್ತು ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಅಂಗನವಾಡಿಯಿಂದ ದ್ವಿತೀಯ ಪಿಯುಸಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಆದೇಶ ಹೊರಡಿಸಿದ್ದಾರೆ. ಮಂಡ್ಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯಲ್ಲಿ ಜೋರು ಗಾಳಿಗೆ ಜನಸಂದಣಿಯ ಪ್ರದೇಶದಲ್ಲಿದ್ದ ಬೃಹತ್ ಮರ ಉರುಳಿ ಬಿದ್ದಿದೆ. ಇದರ ಪರಿಣಾಮ ಟೀ ಅಂಗಡಿ ಮುಂದೆ ನಿಲ್ಲಿಸಿದ್ದ 10ಕ್ಕೂ ಹೆಚ್ಚು ಬೈಕ್ಗಳು ಜಖಂಗೊಂಡಿದ್ದು ಸ್ಥಳದಲ್ಲಿದ್ದವರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಮರ ತೆರವು ಮಾಡೋದಕ್ಕೆ ಹಲವು ಬಾರಿ ನಾಗರಿಕರು ಮನವಿಯನ್ನ ಕೊಟ್ಟಿದ್ರಂತೆ. ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎಡಭಾಗಕ್ಕೆ ಬಿದ್ದ ಹಿನ್ನೆಲೆಯಲ್ಲಿ ಭಾರೀ ಅನಾಹುತ ತಪ್ಪಿದೆ. ಇವತ್ತಿನಿಂದ ಸಿಎಂ ಡಿಕೆ ಶಿವಕುಮಾರ್ ಬರಪೀಡಿತ ಜಿಲ್ಲೆಗಳ ಪ್ರವಾಸ ಕೈಗೊಂಡಿದ್ದಾರೆ. ಇವತ್ತು ಚಿತ್ರದುರ್ಗ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಮಳೆ ಕೊರತೆಯಿಂದ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ಮಧ್ಯಾಹ್ನ 12:30ಕ್ಕೆ ಬೆಂಗಳೂರು ಪ್ರಾದೇಶಿಕ ವಿಭಾಗ ಮಟ್ಟದ ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ನಂತರ ಇವತ್ತು ರಾತ್ರಿ ಬೆಂಗಳೂರಿಗೆ ವಾಪಸ್ಸಾಗಿ ನಾಳೆ ಮತ್ತೆ ಚಿತ್ರದುರ್ಗಕ್ಕೆ ತೆರಳಿ ಮಾಜಿ ಸಚಿವ ದಿವಂಗತ ಡಿ ಸುಧಾಕರ್ ಅವರ ಭಾವಪೂರ್ಣ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಚಿತ್ರದುರ್ಗ ನಗರದ ಮುರುಘಾ ಮಠದ ಅನುಭವ ಮಂಟಪದಲ್ಲಿ ಸಿಎಂ ಸಭೆ ನಡೆಯಲಿದೆ. ಈ ಹಿನ್ನೆಲೆ ಡಿಸಿ ಟಿ ವೆಂಕಟೇಶ್ ಅನುಭವ ಮಂಟಪಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ಡಿವಿಷನ್ ಬೆಂಗಳೂರು ಕಂದಾಯ ವಿಭಾಗದ ಪ್ರಗತಿ ಪರಿಶೀಲನೆಯನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ತಮ್ಮ ನಿರ್ದೇಶನ ನೀಡಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಕ್ಕೆ ಹೇಳಿದ್ದಾರೆ. ಸುಮಾರು 9 ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಅಂದರೆ ಜಿಲ್ಲಾ ಮಟ್ಟದ ಡಿಸಿಗಳು, ಸಿಒಗಳು ಮತ್ತು ಎಸ್ಪಿ, ಡಿಎಫ್ಒಗಳು ಜೊತೆಗೆ ಆ ಜಿಲ್ಲೆಯ MLAಗಳು, MLC, MP ಅವರೆಲ್ಲರೂ ಕೂಡ ನಿರ್ದೇಶನ ಈಗಾಗಲೇ ಸರ್ಕಾರದಿಂದ ಹೋಗಿದೆ. ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಸುಮಾರು ನನಗನ್ನಿಸ್ತಂಗೆ 200 ಜನ ಒಟ್ಟಿಗೆ ಭಾಗವಹಿಸ್ಬೋದು ಎಲ್ಲರೂ ಸೇರಿ. ಇಲ್ಲಿ ಮೀಟಿಂಗನ್ನು ಮಾಡಲಿಕ್ಕೆ ಮುರುಘಾ ಮಠದ ಅನುಭವ ಮಂಟಪವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಬಿಕಾಸ್ ನಮಗೆ ಎಲ್ಲೂ ಇನ್ಫ್ರಾಸ್ಟ್ರಕ್ಚರ್ ಜಿಲ್ಲೆಯಲ್ಲಿ ಬೇರೆ ಕಡೆ ಇಷ್ಟು ಸುಸಜ್ಜಿತವಾದ ಜಾಗ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಇಲ್ಲಿ ಮಾಡಲಿಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಾವು ಹಿರಿಯೂರಿಗೆ ಬಂದು ಅಲ್ಲಿ ಯಾವುದಾದ್ರು ಡ್ರಾಟ್ ಇರೋಂಥ 1-2 ಪ್ಲೇಸ್ ವಿಸಿಟ್ ಕೊಡೋಂಥ ಸಾಧ್ಯತೆ ಇದೆ. ಅದಾದಮೇಲೆ 12:30ಗೆ ಇಲ್ಲಿ ಮೀಟಿಂಗ್ ಶುರು ಆಗುತ್ತೆ. 12:30ರಿಂದ 3:30-4 ಗಂಟೆವರೆಗೆ ಮೀಟಿಂಗ್ ಮುಗಿಸಿ ಆನಂತರ ವಾಪಸ್ ಅವರು ಮಠದ ಪ್ರೋಗ್ರಾಮ್ ಒಂದಿದೆ, ಬೋಗಿ ಮಠದ್ದು, ಅಲ್ಲಿಗೆ ಭಾಗವಹಿಸ್ಬೋದು. ಸೊ ಅದು ಕೂಡ ಟಿಪಿ ಬರಬೇಕಾಗಿದೆ. ನಂತರ 26ನೇ ತಾರೀಕು ದಿವಂಗತ ಡಿ ಸುಧಾಕರ್ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಿರಿಯೂರಲ್ಲಿ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ವಾಪಸ್ಸು. ಇಂದು ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಔಟರ್ ರಿಂಗ್ ರೋಡ್ ಅಭಿವೃದ್ಧಿ ಕುರಿತಂತೆ ಮಹತ್ವದ ಸಮಾಲೋಚನಾ ಸಭೆ ನಡೆಯಲಿದೆ. ಬೆಂಗಳೂರಿನ ಕಾಡುಬೀಸನಹಳ್ಳಿಯಲ್ಲಿ ಬೆಳಗ್ಗೆ 10:00ವರೆಗೆ ORRCA, IT ಕಂಪನಿಗಳು ಹಾಗೆಯೇ ಉದ್ಯಮಿಗಳು, ಡೆವಲಪರ್ಗಳೊಂದಿಗೆ ಚರ್ಚೆ ನಡೆಯಲಿದೆ. ಹೊರವರ್ತುಲ ರಸ್ತೆಯ ಸಂಚಾರ ದಟ್ಟಣೆ ನಿವಾರಣೆಗೆ ಒತ್ತು ಹಾಗೆಯೇ ORR ಮೂಲಸೌಕರ್ಯ ಅಭಿವೃದ್ಧಿ ಕುರಿತಂತೆ ಚರ್ಚೆ ನಡೆಯಲಿದೆ. ಬೆಂಗಳೂರಿನ ಹಲವೆಡೆ ಇವತ್ತು ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ ವಿದ್ಯುತ್ ವ್ಯತ್ಯಯ ಆಗಲಿದೆ. ಅಬ್ಬಿಗೆರೆ ಉಪಕೇಂದ್ರ ವ್ಯಾಪ್ತಿಯಲ್ಲಿ ವಿದ್ಯುತ್ ಕಡಿತಗೊಳ್ಳಲಿದೆ. ಕಮ್ಮಗೊಂಡನಹಳ್ಳಿ, ಲಕ್ಷ್ಮೀಪುರ, ವಡೇರಹಳ್ಳಿ, ಅಬ್ಬಿಗೆರೆ ಇಂಡಸ್ಟ್ರಿಯಲ್ ಏರಿಯಾ, ಸಿಂಗಾಪುರ ಪೈಪ್ಲೈನ್ ರಸ್ತೆಯಲ್ಲೂ ವಿದ್ಯುತ್ ವ್ಯತ್ಯಯ ಆಗಲಿದೆ. ಇನ್ನು ಕಾಶಿರಾಮನಗರ, ಕುವೆಂಪು ನಗರ, ವಿಶ್ವೇಶ್ವರ ಲೇಔಟ್, ಬ್ರಿಗೇಡ್ ಪಾರ್ಕ್ ಸೈಡ್ ನಾರ್ತ್ ಅಪಾರ್ಟ್ಮೆಂಟ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ವಿದ್ಯುತ್ ಕಡಿತ ಆಗಲಿದೆ. ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅಂತ ಬೆಸ್ಕಾಂ ಮನವಿ ಮಾಡಿದೆ. ಇನ್ನು ನಾಳೆ ಬೆಳಗ್ಗೆ 10ರಿಂದ ಸಂಜೆ 6ರವರೆಗೆ ವಿದ್ಯುತ್ ವ್ಯತ್ಯಯ ಆಗಲಿದೆ. ನಗರದ ಶಿವಾಜಿನಗರ, ವಸಂತ ನಗರ, ಕ್ಯಾಂಟೋನ್ಮೆಂಟ್, ಪುಲಕೇಶಿ ನಗರ ಹಾಗೂ ವಿಧಾನಸೌಧ, ವಿಕಾಸಸೌಧ, ರಾಜಭವನ, ಪ್ಯಾಲೇಸ್ ಗ್ರೌಂಡ್ ಭಾಗದಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿದೆ. ಆಗಸ್ಟ್ 1ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಆಗಮಿಸಲಿದ್ದಾರೆ. ನಗರದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಸ್ವಾಮಿ ವಿವೇಕಾನಂದ ಸ್ಮಾರಕ ಉದ್ಘಾಟನೆಯನ್ನ ಮಾಡಲಿದ್ದಾರೆ.
ಅಲ್ಲದೆ ರಾಮಕೃಷ್ಣ ಆಶ್ರಮದಲ್ಲಿ ನಿರ್ಮಿಸಿರುವಂತಹ ವಿವೇಕಾನಂದರ ಪ್ರತಿಮೆಯನ್ನು ಕೂಡ ಉದ್ಘಾಟನೆ ಮಾಡಲಿದ್ದಾರೆ. ಜೊತೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಮೋದಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಅಲರ್ಟ್ ಆಗಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಬೆಂಗಳೂರಿನ ಭಾರತ್ ಜೋಡೋ ಭವನದಲ್ಲಿ ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಜಿಲ್ಲಾಧ್ಯಕ್ಷರ ಆಯ್ಕೆಗಾಗಿ ನೇಮಕ ಮಾಡಿರೋ ವೀಕ್ಷಕರ ಜೊತೆ ಸಂವಾದ ನಡೆಸಿದ್ದಾರೆ. 34 ಜಿಲ್ಲಾಧ್ಯಕ್ಷರ ಆಯ್ಕೆಗಾಗಿ ನೇಮಿಸಿರುವ 40 ಮಂದಿ ವೀಕ್ಷಕರ ಜೊತೆಗೆ ಸಂವಾದ ಆಯಿತು. ಈ ಕಾರ್ಯಕ್ರಮದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಉಸ್ತುವಾರಿ ಸುರ್ಜೇವಾಲಾ ಭಾಗಿಯಾಗಿದ್ದರು. ಸಂವಾದದ ಬಳಿಕ ಮಾತನಾಡಿದ ಕೆಸಿ ವೇಣುಗೋಪಾಲ್, ಕ್ಯಾಬಿನೆಟ್ ವಿಸ್ತರಣೆ ಚರ್ಚೆ ನಡೀತಾ ಇದೆ, ಯಾವುದೇ ಸಮಯದಲ್ಲೂ ವಿಸ್ತರಣೆ ಆಗಬಹುದು ಅಂತ ಹೇಳಿದ್ದಾರೆ. Cabinet examination, cabinet expansion of Karnataka is on the card. It will happen any time. Cabinet examination, cabinet expansion of Karnataka is on the card. It will happen any time. Cabinet examination, cabinet expansion of Karnataka is on the card. It will happen. ಕೆಪಿಎಸ್ಸಿ ನೇಮಕಾತಿಗೆ ಸುಳ್ಳು ಪ್ರಮಾಣ ಪತ್ರ ಸಲ್ಲಿಕೆ ಆರೋಪ ಸಂಬಂಧ ಸುಮಾ ಎಸ್ ಸಾಹುಕಾರ್ಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿದಾರರ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನು ಮಾಡಿದರು. ಹುದ್ದೆಗೆ ಸಲ್ಲಿಸಿದ ಅರ್ಜಿಯನ್ನು ಜೂನ್ 24ರಂದೇ ಸುಮಾ ಹಿಂಪಡೆದಿದ್ದಾರೆ. ದಾಖಲಾತಿಗಳ ಆಧಾರದಲ್ಲಿ ಆರೋಪಗಳಿರೋದ್ರಿಂದ ಬಂಧನ ಅಗತ್ಯ ಇಲ್ಲ ಅಂತೇಳಿ ವಾದಿಸಿದ್ರು. ಹೀಗಾಗಿ ಕೋರ್ಟ್ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ನಿವಾಸಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭೇಟಿ ಕೊಟ್ಟಿದ್ದಾರೆ. ಚೆನ್ನಮ್ಮ ನಿಧನದ ಹಿನ್ನೆಲೆ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿರೋ ನಿವಾಸಕ್ಕೆ ತೆರಳಿ ದೇವೇಗೌಡರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. 20 ನಿಮಿಷಗಳ ಕಾಲ ದೇವೇಗೌಡರು ಹಾಗೂ ಕುಟುಂಬಸ್ಥರೊಂದಿಗೆ ಮಾತುಕತೆ ನಡೆಸಿ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಇನ್ನು ಚೆನ್ನಮ್ಮ ಅಗಲಿಕೆಗೆ ಕಿರಿಯ ಪುತ್ರಿ ಶೈಲಜಾ ತಾಯಿಯನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ. ನನ್ನಮ್ಮ ಏಳು ಬೀಳು ಎಷ್ಟೇ ಬಂದರೂ ಧೈರ್ಯವಾಗಿ ಬದುಕಿ ಬಾಳ್ವೆ ಮಾಡಿದ್ರು. ಪೂಜಾ ಫಲದಿಂದಲೇ ತಾಯಿ ಸಂಕಷ್ಟದಿಂದ ದೂರ ಆಗಿದ್ರು ಅಂತ ಅಮ್ಮನನ್ನ ನೆನೆದು ಕಣ್ಣೀರು ಹಾಕಿದ್ರು. ನಮ್ಮ ಊರ ಕಡೆಯವ್ರು ಹೇಳೋರು, ಚೆನ್ನಮ್ಮನವ್ರ ಕೈಯಲ್ಲಿ ಒಂದು ಕಪ್ ಕಾಫಿ ಕುಡಿದರೆ ಪಾಪಿಗಳನ್ಸುತ್ತೆ ಹಾಸನ ಜಿಲ್ಲೆನಲ್ಲಿನವರು. ಅದನ್ನು ಕಣ್ಣಲ್ಲಿ ನೋಡ್ಬಿಟ್ವಿ ನಾವು. ದೇವೇಗೌಡರು ಸಿಗದೇ ಇದ್ದರೂ ಹೋದ ತಕ್ಷಣ ಚೆನ್ನಮ್ಮನವರು ಒಂದು ಪ್ರೀತಿಯಿಂದ ಮಾತಾಡಿಸಿ, ಏನಕ್ಕೆ ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ, ಇಂಥ ಸಮಸ್ಯೆನೇ ಆಯಿತು, ಬಂದಮೇಲೆ ಗೌಡ್ರು ಕಿವಿಗೆ ಹಾಕ್ತೀನಿ, ಒಂದು ಚೀಟಿ ಇಟ್ಬಿಟ್ಟು ಹೋಗಿರಿ ಅಂತ ಕೇಳೋರು. ಊಟ ತಿಂಡಿ ಆಗಿದೆ, ಒಂದು ಬಾಳೆಹಣ್ಣಾದರೂ ತೊಗೊಳ್ಳಿ, ಒಂದು ಕಪ್ ಕಾಫಿನಾದರೂ ಕುಡೀರಿ. ಹಾಗೆ ಅಂತೂ ಅವ್ರು ಕಳಿಸ್ದವರೇ ಇಲ್ಲ ಯಾರನ್ನೂ. ಸೊ ಆ ರೀತಿ ಅವರು ಒಂದು ಯಾವ ರೀತಿಯಲ್ಲಿ ಸಮಾಜದಲ್ಲಿ ಮನೆಯಲ್ಲೇ 4 ಗೋಡೆ ಮಧ್ಯೆ ಇಟ್ಕೊಂಡು ಜನಗಳನ್ನು ಪ್ರೀತಿ ವಿಶ್ವಾಸ ಗೆದ್ದಿದ್ದು ನಿಜವಾಗ್ಲೂ ಇವತ್ತು ಅದೊಂದು ನಮಗೆ ಗಳಿಸಿದ್ದ ಪ್ರೀತಿ ಇದ್ರ ಬಗ್ಗೆ. ಬಿಜೆಪಿ ಕಾರ್ಯಕರ್ತರ ಗಲಭೆ ಪ್ರಕರಣ, ಬಿಜೆಪಿ ಶಾಸಕರು ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಲ್ಲೆ ಪ್ರಕರಣ ಸಂಬಂಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿತು. ಪಟೇಲ್ ವೃತ್ತದಿಂದ ಕಾಂಗ್ರೆಸ್ ಕಚೇರಿವರೆಗೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸೋದಕ್ಕೆ ಮುಂದಾದರು. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹೋಗ್ತಾ ಇದ್ದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದರು. ಸಿಜೆಪಿ ಗಲಭೆ ಸಂಬಂಧ ಕಾಂಗ್ರೆಸ್ ಕೈವಾಡ ಇದೆ, ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅಂತೇಳಿ ಬಿಜೆಪಿಯವರು ಆಗ್ರಹವನ್ನು ಮಾಡಿದ್ದಾರೆ. ನವದೆಹಲಿಯಲ್ಲಿ ನಡೀತಾ ಇರುವ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಹೋರಾಟ ಬೆಂಬಲಿಸಿ ಬೆಳಗಾವಿಯಲ್ಲಿ ಹೋರಾಟ ಮಾಡಲಾಗಿದೆ. ಚೆನ್ನಮ್ಮ ಸರ್ಕಲ್ನಲ್ಲಿ ಕ್ಯಾಂಡಲ್ ಹಿಡಿದು ವಿದ್ಯಾರ್ಥಿಗಳು ವಿವಿಧ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಆಕ್ರೋಶ ವ್ಯಕ್ತಪಡಿಸಿ ಪ್ರಾಣತೆತ್ತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ವಿರುದ್ಧ ದೆಹಲಿಯಲ್ಲಿ ಸಿಜೆಪಿ ನಡೆಸುತ್ತಿರುವಂತಹ ಪ್ರತಿಭಟನೆ ಕುರಿತಂತೆ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಎದೆ ಸೆಳೆದ್ರೆ 3 ಅಕ್ಷರ ಬರಲ್ಲ, ಮುಲ್ಲಾನಿಗೂ ನೀಟ್ಗೂ ಏನ್ ಸಂಬಂಧ ಅಂತ ಆಕ್ಷೇಪಾರ್ಹ ಹೇಳಿಕೆಯನ್ನು ಕೊಟ್ಟಿದ್ರು. ಸಿಟಿ ರವಿ ಭಾಷಣದ ವಿಡಿಯೋ ವೈರಲ್ ಆಗಿದ್ದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿತ್ತು. ಹೀಗಾಗಿ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಎಸ್ಡಿಪಿಐ ದೂರನ್ನು ದಾಖಲಿಸಿದೆ. ಎಂಎಲ್ಸಿ ಸಿಟಿ ರವಿ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯವನ್ನು ಮಾಡಲಾಗಿದೆ.
ಬೆಂಗಳೂರಿನ ಖಾಸಗಿ ಫಾರ್ಮ್ ಹೌಸ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಸರ್ಕಾರಿ ಭೂ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸುಮಾರು 435 ದಾಖಲೆಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ತಹಶೀಲ್ದಾರ್, ಎಡಿಎಲ್ಆರ್ ಸೇರಿದಂತೆ ನಕಲಿ ಸೀಲ್ಗಳು ಕೂಡ ಪತ್ತೆಯಾಗಿವೆ. ಸರ್ಕಾರಿ ಕಚೇರಿಯಲ್ಲಿ ಇರಬೇಕಾದ ದಾಖಲೆಗಳು ಸುರೇಶ್ ಬಾಬು ಅನ್ನೋರ ಫಾರ್ಮ್ ಹೌಸ್ನಲ್ಲಿ ಪತ್ತೆಯಾಗಿದ್ದು ಪರಿಶೀಲನೆ ವೇಳೆ ಕೋಲಾರ ಹಾಗೂ ಮಾಲೂರು ತಾಲೂಕಿಗೆ ಸೇರಿದ 485 ಎಕರೆ ಅಕ್ರಮ ಭೂ ಮಂಜೂರಾತಿ ಬೆಳಕಿಗೆ ಬಂದಿದೆ. 4 ದುಷ್ಕರ್ಮಿಗಳಿಂದ ಲಾಂಗು ಮಚ್ಚು ಹಿಡಿದು ಏಕಾಏಕಿ ಮನೆ ಮೇಲೆ ಅಟ್ಯಾಕ್ ಮಾಡಿರುವಂತಹ ಘಟನೆ ಆನೇಕಲ್ನ ಮೈಲಸಂದ್ರ ಬೋವಿಪಾಳ್ಯದಲ್ಲಿ ನಡೆದಿದೆ. ವಿಶ್ವನಾಥ್ ರೆಡ್ಡಿ ಅನ್ನೋರ ಮನೆ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಆದರೆ ಲಾಂಗು ಮಚ್ಚುಗಳನ್ನು ಕಂಡು ಮನೆಯವರು ಬಾಗಿಲನ್ನು ಬಂದ್ ಮಾಡಿದ್ದಾರೆ. ಈ ವೇಳೆ ಮನೆ ಬಳಿ ಇದ್ದ ಬೈಕ್ ಸೇರಿದಂಗೆ ಸಿಕ್ಕ ವಸ್ತುಗಳನ್ನು ನಾಶ ಮಾಡಿ ದುಷ್ಕರ್ಮಿಗಳು ಕಾಲ್ಕಿತ್ತಿದ್ದಾರೆ. ಈ ಬಗ್ಗೆ ಮನೆ ಮಾಲೀಕ ವಿಶ್ವನಾಥ್ ರೆಡ್ಡಿ ಮಾತನಾಡಿ, ಮನೆ ಬಾಗಿಲು ಓಪನ್ ಇದ್ದಿದ್ರೆ ಕೊಲೆ ಮಾಡಿಬಿಡ್ತಿದ್ರು, ಕೊಲೆ ಮಾಡೋಕೆ ಬಂದಿದ್ರು, ಯಾರು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸ್ಥಳಕ್ಕೆ ಹೊಯ್ಸಳ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. 4 ಜನ ಒಳಗೆ ಮಚ್ಚುಗಳೆತ್ಕೊಂಡು ಓಡ್ ಬಂದ ತಕ್ಷಣ ನಾವೇನು ಮಾಡಿದ್ರಿ, ಈ ಬಾಗಿಲು ತೆಗೆದು ಓಡ್ ಬಂದು ಬಾಗಿಲು ಹಾಕ್ಬಿಟ್ಟು ನಿಂತ್ಕೊಂಡ್ವಿ. ಎಲ್ಲನೂ ಬಾಗಿಲು ಕಿಟಕಿಗಳು ಇವೆಲ್ಲ ಒಗಡಿತು. ನಾಯಿ ಬಂತು, ನಾಯಿನ ಒಂದೇ ಏಟ್ಗೆ ಹಾಕಿದ್ರು. ಆಮೇಲೆ ಕಾರು ಇದೆಲ್ಲ ಪುಡಿ ಮಾಡಿದ್ರು. ನಮ್ಗೆ ಮಾಡಲಿಲ್ಲ. ಬಾಗಿಲು ಬಂದ್ಬಿಡತ್ತೆ ಅಂತ ನಮ್ಮ ಕೈನಲ್ಲಿ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಬಿಟ್ವಿ. ಯಾರು ಅನ್ನೋದು ಗೊತ್ತಿಲ್ಲ ನಮ್ಗೆ, ಯಾರೂ ದುಶ್ಮನಿಗಳೇ ಇಲ್ಲ, ಯಾರು ಅನ್ನೋದು ಗೊತ್ತಿಲ್ಲ ನಮ್ಗೆ. 4 ಜನ ಬಂದಿದ್ರು. ಎಂಟ್ರ್ ಆಗ್ತಾ ತಕ್ಷಣ ನಾಯಿ ಬಗಳ್ದ್ರೆ ನಾವು ನೋಡ್ಕೊಳ್ವಿ ಅಷ್ಟೇ. ಅವ್ರು ಮುಚ್ಚುಗಳು ನೋಡಿಬಿಟ್ಟು ನಾವು ಈಗ ಡೋರ್ ಹಾಕ್ಕೊಂಡ್ವಿ. ಮನೆ ಗೋಡೆಗಳೆಲ್ಲ, ವಿಂಡೋಗಳು, ಬಾಗಿಲು, ಸ್ಕೂಟ್ರು, ಕಾರು ಇದೆಲ್ಲ ಹೊಡೆದಾಕ್ತಿದ್ದಾರೆ ಸರ್. ಕೊಲೆ ಮಾಡೋದಕ್ಕೆ ಬಂದಿರೋದು. ನಮಗೆ ಆಶೆ ಯಾರು ಇಲ್ಲ ಸರ್. ನಮ್ಮ ದುಶ್ಮನ್, ನಮ್ಮ ಆಸ್ತಿಯವರೆಲ್ಲ ಪಕ್ಕದಲ್ಲೇ ಇದ್ದಾರೆ. ಬೆಂಗಳೂರಲ್ಲಿ ರೌಡಿ ಶೀಟರ್ ವಿಘ್ನೇಶ್ನ ಬಂಧಿಸಲಾಗಿದೆ. ನಿರಂತರ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ ವಿಘ್ನೇಶ್ನ ಕೆಂಗೇರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಲೆ ಯತ್ನ, ಅತ್ಯಾಚಾರ, ದರೋಡೆ, ಹಲ್ಲೆ ಸೇರಿದಂತೆ 11 ಕ್ರಿಮಿನಲ್ ಕೇಸ್ ಹೊಂದಿದ್ದ ಆರೋಪಿಯನ್ನ ಗೂಂಡಾ ಕಾಯ್ದೆಯಡಿ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ರೋಡ್ ರೇಜ್ ಪ್ರಕರಣಗಳ ಕಿರಿಕ್ ಕೈ ಮಿಲಾಯಿಸೋ ಹಂತಕ್ಕೆ ಹೋಗ್ತಾ ಇದೆ. ಪರಪನಗ್ರಹರ ಬಳಿ ನೀರಿನ ಟ್ಯಾಂಕರ್ ಒಂದನ್ನು ನೀರನ್ನು ಡಂಪ್ ಮಾಡೋಕೆ ಬಂದಿತ್ತು. ಈ ವೇಳೆ ಮನೆ ರಸ್ತೆಯಲ್ಲಿ ಹಾಕಿದ್ದ ಹಲಗೆ ಮೇಲೆ ವಾಟರ್ ಟ್ಯಾಂಕರ್ ಹರಿದಿದೆ ಅಂತ ಗಲಾಟೆ ಶುರುವಾಗಿದೆ. ಇದನ್ನೇ ನೆಪ ಮಾಡಿಕೊಂಡು ಹೊಸೂರು ರಸ್ತೆಯಿಂದ ಟ್ಯಾಂಕರ್ ಚೇಸ್ ಮಾಡ್ಕೊಂಡು ಬಂದ ಗ್ಯಾಂಗ್ ಒಂದು ಟ್ಯಾಂಕರ್ ಗ್ಲಾಸ್ ಒಡೆದು ಡ್ರೈವರ್ ಮೇಲೂ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದಾಗಿ ಡ್ರೈವರ್ ಅಸ್ಲಿನ್ ಬುರುಡೆ ಓಪನ್ ಆಗೋಗಿ ತೀವ್ರ ರಕ್ತಸ್ರಾವಾಗಿ ಆಸ್ಪತ್ರೆ ಸೇರಿದ್ದಾರೆ. ಪುಂಡರ ಕೃತ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನೋಡುಗರನ್ನ ಬೆಚ್ಚಿ ಬೀಳಿಸುವಂತಿದೆ. ಬಸ್ ನಿಲ್ದಾಣದಲ್ಲಿ ಚಿನ್ನದ ಸರ ಕದ್ದಿದ್ದ ಕಳ್ಳಿಯನ್ನ ಕೋಲಾರದ ಮಾಲೂರು ಪೊಲೀಸರು ಬಂಧಿಸಿದ್ದಾರೆ. ಕೂರ್ನ ಹೊಸಹಳ್ಳಿ ನಿವಾಸಿ ಗಿರಿಜಮ್ಮ ಅನ್ನೋರು ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದಾಗ 38 ಗ್ರಾಂ ಚಿನ್ನದ ಸರ ಕಳುವಾಗಿತ್ತು. ಈ ಬಗ್ಗೆ ಮಾಲೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ತಮಿಳುನಾಡು ಮೂಲದ ಮಧು ಅಲಿಯಾಸ್ ವಿಜಯ ಅನ್ನೋ ಕಳ್ಳಿಯನ್ನ ಪೊಲೀಸರು ಬಂಧಿಸಿದ್ದು, ಕಳ್ಳಿಯಿಂದ 6 ಲಕ್ಷ ಮೌಲ್ಯದ 38 ಗ್ರಾಂ ಚಿನ್ನದ ಸರ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಆಸ್ಪತ್ರೆಗೆ ಗ್ರಹಣ ಹಿಡಿದಿದೆ. ವೈದ್ಯರು, ಸಿಬ್ಬಂದಿ ಕೊರತೆಯಿಂದ ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಿದೆ. ತಕ್ಷಣ ಹಿರಿಯ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸಬೇಕು, ಇಲ್ಲವೇ ಆಸ್ಪತ್ರೆಗೆ ಬೀಗ ಹಾಕಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಎಚ್ಚರಿಕೆಯನ್ನು ಕೊಟ್ಟಿದೆ. ಆಸ್ಪತ್ರೆಯ ಅವ್ಯವಸ್ಥೆ ಸರಿಪಡಿಸೋದಕ್ಕೆ 15 ದಿನಗಳ ಗಡುವನ್ನು ನೀಡಲಾಗಿದೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಅಕ್ರಮ ಪ್ರವೇಶ ಮಾಡಿದ್ದ 2 ವಾಹನ ಸವಾರರಿಗೆ ಅರಣ್ಯ ಇಲಾಖೆ ದಂಡ ವಿಧಿಸಿದೆ. ತಮಿಳುನಾಡು ಮೂಲದ ಬೈಕ್ ಸವಾರರು ಸಫಾರಿ ಮಾರ್ಗದಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿದ್ರು. ಕಾಡಿನೊಳಗೆ ಹೋಗಿದ್ದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ರು. ವಿಡಿಯೋ ವೈರಲ್ ಆಗಿದ್ದು, ಇಬ್ಬರನ್ನ ಅರಣ್ಯಾಧಿಕಾರಿಗಳು ಪತ್ತೆ ಹಚ್ಚಿ 25,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಜೊತೆಗೆ ಮುಚ್ಚಳಿಕೆ ಪತ್ರ ಬರೆಸಿಕೊಂಡು ಮತ್ತೊಮ್ಮೆ ಕಾಡಿಗೆ ಅತಿಕ್ರಮ ಪ್ರವೇಶ ಮಾಡಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ.
traveled from Teppakadu to Bandipur by bike. At the time, we near Bandipur check post, one left. The safari man was take the diversion to the. While you are traveling, so when you are parking or some other taking photo means the forest department will take. ಅಪ್ರಾಪ್ತ ಮಗನ ಕೈಗೆ ಬೈಕ್ ಕೊಟ್ಟ ತಂದೆಗೆ 25,000 ದಂಡ ವಿಧಿಸಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ನಡೆದಿದೆ. ನಿಪ್ಪಾಣಿ ಪಟ್ಟಣದ ಜ್ಯೋತಿರ್ಲಿಂಗ್ ಕಾಮಕರ್ ಎಂಬಾತ ತನ್ನ ಅಪ್ರಾಪ್ತ ಮಗನಿಗೆ ಬೈಕ್ ನೀಡಿ ಮಾರುಕಟ್ಟೆಗೆ ಕಳಿಸಿದ್ದಾರೆ. ಪಟ್ಟಣದಲ್ಲಿ ಅಳವಡಿಸಿರುವಂತಹ ಎಐ ಆಧಾರಿತ ಕ್ಯಾಮೆರಾದಲ್ಲಿ ನಂಬರ್ ಪ್ಲೇಟ್ ಆಧಾರದ ಮೇಲೆ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಿದ ಕುರಿತಂತೆ ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸರು ಮನೆಗೆ ನೋಟಿಸ್ ನೀಡಿ 25,000 ದಂಡವನ್ನು ವಿಧಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಜೆಎಂಎಫ್ಸಿ ನ್ಯಾಯಾಲಯದ ಕಿರಿಯ ನ್ಯಾಯಾಧೀಶೆ ಗಾಯತ್ರಿ ಅವರ ಅಮಾನತಿಗೆ ಆಗ್ರಹಿಸಲಾಗಿದೆ. ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಹೈಕೋರ್ಟ್ ನ್ಯಾಯಾಧೀಶರಾದ ಜಸ್ಟಿಸ್ ಎಸ್ಆರ್ ಕೃಷ್ಣಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ನ್ಯಾಯಾಧೀಶರು ಮಾನವೀಯತೆ ಮರೆತು ಕಿರ್ಚಾಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜುಲೈ 18ನೇ ತಾರೀಕು ನ್ಯಾಯಾಧೀಶೆ ಗಾಯತ್ರಿ ಹಾಗೂ ಮಾಲೂರು ನಗರದ ನಿವಾಸಿ ವಿನಯ್ ಅನ್ನೋ ಯುವಕನ ಮಧ್ಯೆ ದಾರಿ ಬಿಡೋ ವಿಚಾರಕ್ಕೆ ವಾಗ್ವಾದ ನಡೆದಿತ್ತು. ಸ್ಪೇಸ್ ಇದೆ ಅಲ್ವಾ, ಡೈಲಿ ನಾವು 10 ಟೈಮ್ಸ್ ಮಾಡ್ತೀವಿ. ಬ್ಯಾಕ್ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕೊಪ್ಪಳ ಜಿಲ್ಲೆ ಕುವೆಂಪು ನಗರಕ್ಕೆ ಸರ್ಕಾರಿ ಪ್ರೌಢಶಾಲೆ ಮಂಜೂರು ಮಾಡುವಂತೆ ಹೋರಾಟ ಮಾಡಲಾಗಿದೆ. ಪ್ರೌಢಶಾಲೆ ಮಂಜೂರು ಮಾಡುವಂತೆ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ದೂರು ದಾಖಲಿಸಿದೆ. ಮಾರ್ಚ್ 23ನೇ ತಾರೀಕು ಪ್ರೌಢಶಾಲೆಗಾಗಿ ಕೆಕೆಆರ್ಡಿಬಿ ಹಾಗೂ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದೆ. ನಮ್ಮ ಬಡಾವಣೆಗೆ ಪ್ರೌಢಶಾಲೆ ಬರುತ್ತೆ ಅಂತ ವಿದ್ಯಾರ್ಥಿಗಳಿಗೆ 8ನೇ ತರಗತಿಗೆ ಪ್ರವೇಶ ಪಡ್ಕೊಂಡಿಲ್ಲ. ಕುವೆಂಪು ನಗರದಿಂದ 5 ಕಿಲೋಮೀಟರ್ ದೂರದ ಸರ್ಕಾರಿ ಶಾಲೆಗೆ ಹೋಗಬೇಕು. ಈ ಸಮಸ್ಯೆ ಕುರಿತು ಬೇಗ ಕ್ರಮ ಕೈಗೊಂಡು ವರದಿ ನೀಡಬೇಕು ಅಂತ ಆಯೋಗ ಸೂಚನೆ ಕೊಟ್ಟಿದೆ. ಲೇಟ್ ಆಗುತ್ತೆ ಅಲ್ಲಿಂದ ನಿಮ್ಗೆ ಮತ್ತೆ ಕಾಯ್ತೀರಿ ಅಂದ್ ಕಾದಿಂದ ಒಟ್ಟು ನಿಮ್ಮಲ್ಲೇ ಶಾಲೆ ಆಗ್ಬೇಕು. 8 ಓಣೆನಾರ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದಲ್ಲಿ ಮಹಾಗಂಗಾ ಫೌಂಡೇಶನ್ನಿಂದ ಶಾಲಾ ಮಕ್ಕಳಿಗೆ ಪುಸ್ತಕ ಮತ್ತು ಪಠ್ಯ ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು. 1ನೇ ತರಗತಿಯಿಂದ 7ನೇ ತರಗತಿವರೆಗಿನ ಮಕ್ಕಳಿಗೆ ಸಲಕರಣೆಯನ್ನು ವಿತರಿಸಲಾಯಿತು. ಇದೇ ವೇಳೆ ವಿವಿಧ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅವ್ರ ಆಸೆ ಈಡೇರಿಸಲ್ರಿ, ಸನ್ಮಾನ ಮಾಡಿ ಇಲ್ಲೇ ಮಾಡಿ ಅಂತಂದ್ರೆ ಇಲ್ಲೇ ಮಾಡಿ. ಬೀದರ್ ಜಿಲ್ಲಾಡಳಿತ ನವಜಾತ ಶಿಶುಗಳ ರಕ್ಷಣೆಗೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಅನಾಥ ಮತ್ತು ಅನಗತ್ಯ ಅಂತ ತೊರೆಯಲ್ಪಡುವ ನವಜಾತ ಶಿಶುಗಳ ಜೀವ ರಕ್ಷಣೆ ಮತ್ತು ಅವರಿಗೆ ಸುರಕ್ಷಿತ ಭವಿಷ್ಯ ಕಲ್ಪಿಸುವ ಉದ್ದೇಶದಿಂದ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮಮತೆಯ ತೊಟ್ಟಿಲು ಅನ್ನೋ ಯೋಜನೆಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಚಾಲನೆ ಕೊಟ್ಟರು. ಮಕ್ಕಳು ದೇಶದ ಅಮೂಲ್ಯ ಸಂಪತ್ತು. ಯಾವುದೇ ಕಾರಣಕ್ಕೂ ನವಜಾತ ಶಿಶುಗಳನ್ನು ಕಸದ ತೊಟ್ಟಿಯಲ್ಲಿ, ಹೊಲದಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಬಿಸಾಡಬೇಡಿ ಅಂತ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮನವಿ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲಾ ಪೊಲೀಸ್ ಇಲಾಖೆಗೆ ಹಂಚಿಕೆಯಾಗಿರುವಂತಹ ಅತ್ಯಾಧುನಿಕ ಸುಕೋ ಮೊಬೈಲ್ ಫೋರೆನ್ಸಿಕ್ ವಾಹನ ಲೋಕಾರ್ಪಣೆಯಾಗಿದೆ. ಪೂರ್ವ ವಲಯದ ಐಜಿಪಿ ಡಾಕ್ಟರ್ ರವಿಕಾಂತೇಗೌಡ ಬಿಆರ್ ಅವರು ಜಿಲ್ಲಾ ಪೊಲೀಸ್ ಕಚೇರಿ ಆವರಣದಲ್ಲಿ ಉದ್ಘಾಟಿಸಿದರು. ಅಪರಾಧ ಪ್ರಕರಣಗಳ ಸ್ಥಳ ಪರಿಶೀಲನೆ, ವೈಜ್ಞಾನಿಕ ಸಾಕ್ಷ್ಯ ಸಂಗ್ರಹ ಹಾಗೂ ತನಿಖೆಯ ಗುಣಮಟ್ಟವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ವಾಹನವನ್ನು ಇಲಾಖೆಗೆ ನೀಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಶೇಖರ್ ಎಚ್ಟಿ ಸೇರಿದಂತೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ ಪಾಲ್ಗೊಂಡಿದ್ದರು. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಆಗಸ್ಟ್ ಮೊದಲ ವಾರದಿಂದ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಫಲಪುಷ್ಪ ಪ್ರದರ್ಶನ ಆರಂಭ ಆಗಲಿದೆ. ಈ ಬಾರಿ ಗಂಗರ ರಾಜವಂಶ ಥೀಮ್ ಇರುತ್ತೆ. ಕರ್ನಾಟಕವನ್ನು ದೀರ್ಘಕಾಲ ಆಳಿದ ಗಂಗರ ವೈಭವ ಹೂಗಳಿಂದ ಅನಾವರಣ ಆಗಲಿದೆ. ಗಂಗರ ರಾಜಮನೆತನದ ವೈಭವ, ಇತಿಹಾಸ, ಪ್ರಮುಖ ರಾಜರ ಕಲಾಕೃತಿಗಳ ಸೌಂದರ್ಯದ ಸಂಗಮಕ್ಕೆ ಲಾಲ್ಬಾಗ್ ಸಾಕ್ಷಿಯಾಗಲಿದೆ.
ಪ್ರಗತಿಶೀಲ ಕರ್ನಾಟಕಕ್ಕೆ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಪರಂಪರೆಯ ತನ್ನದೇ ಆದ ಇತಿಹಾಸ ಇದೆ. ಈ ಸಿರಿ ಸೊಬಗನ್ನ ಸಂಭ್ರಮಿಸಲು ನ್ಯೂಸ್ 18 ಕರುನಾಡ ಹಬ್ಬವನ್ನು ಆಚರಿಸ್ತಾ ಇದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ 3 ದಿನಗಳ ಕಾಲ ನ್ಯೂಸ್ 18 ಕರುನಾಡ ಹಬ್ಬ ಜೋರಾಗಿ ನಡೀತಾ ಇದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆ ಹೊಸಪೇಟೆ ಶಾಸಕ HR ಗವಿಯಪ್ಪ ಚಾಲನೆ ಕೊಟ್ಟಿದ್ದಾರೆ. ಇನ್ನು ASP ಮಂಜುನಾಥ್, ಅಪರ ಜಿಲ್ಲಾಧಿಕಾರಿ ಬಾಲಕೃಷ್ಣ ಸೇರಿದಂತೆ ಹಲವು ಗಣ್ಯರು ನಿನ್ನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. 2ನೇ ದಿನ ಇವತ್ತು ಕೂಡ ಕರುನಾಡ ಹಬ್ಬದ ಸಂಭ್ರಮ ಜೋರಾಗಿ ಇರುತ್ತೆ. ಮನರಂಜನೆ ಜೊತೆಯಲ್ಲಿ ಭರ್ಜರಿ ಆಹಾರ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಅಲ್ಲದೆ ಸಂಗೀತ, ಹಾಡು, ನೃತ್ಯ, ವೈವಿಧ್ಯಮಯ ಜಾನಪದ ಕಲಾ ಪ್ರದರ್ಶನಗಳು, ಕೈಮಗ್ಗ, ಕರಕುಶಲ ವಸ್ತುಗಳ ಪ್ರದರ್ಶನದ ಜೊತೆಗೆ ಸಾಂಪ್ರದಾಯಿಕ ಆಹಾರ ಮೇಳ ಕರುನಾಡ ಹಬ್ಬಕ್ಕೆ ವಿಶೇಷ ಮೆರುಗನ್ನು ನೀಡ್ತಾ ಇದೆ. 3 ವರ್ಷದಿಂದ ನಡೀತಾ ಇದೆ. ಇದು ನಿರಂತರವಾಗಿ ನಡೀಬೇಕಂತ ಹೇಳ್ಬಿಟ್ಟು ಮುಂದೆ ನಾನು ಆಸೆ ಮಾಡ್ತಾ ಇದ್ದೀನಿ. ಅವರು ಯಶಸ್ವಿಯಾಗಿ ಹಾಗೆ ನಾನು ರಿಕ್ವೆಸ್ಟ್ ಅಂದರೆ ಯುವಕರಿಗೆ ನೀವು ಸಪೋರ್ಟ್ ಮಾಡಬೇಕು, ನೀವು ಜೊತೆಗೆ ಇರಬೇಕಂತ ಹೇಳಿ ಮತ್ತೆ ನಿಮಗೆ ಸಕ್ಸಸ್ ಕೂಡ ಆಗಬೇಕು.